ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಿರೋ ಜಾಗ ನಮ್ದಲ್ಲ. ಸುಮಾರು 500 ವರ್ಷಗಳ ಹಿಂದೆ ಇವತ್ತು ನಾವು ನಿಂತಿರೋ ಜಾಗದಲ್ಲಿ ಬೇರೆ ಇನ್ಯಾರೋ ನಿಂತಿದ್ರು. ಅವ್ರ ಹತ್ರ ಕೂಡ ಕನಸುಗಳಿತ್ತು, ಜೀವನದ ಹೋರಾಟ ಇತ್ತು, ಸಮಸ್ಯೆಗಳಿತ್ತು, ಸಂಬಂಧಗಳಿತ್ತು. ಪ್ರಪಂಚದಲ್ಲಿ ಅವ್ರದೇ ಆದಂತಹ ಸ್ಥಾನಮಾನ ಎಲ್ಲವೂ ಕೂಡ ಇತ್ತು. ದುಃಖನ ಕಂಡವರು ಇದ್ರು, ಖುಷಿನ ನೋಡ್ದವರು ಕೂಡ ಇದ್ರು, ಗೆದ್ದವರು ಇದ್ರು, ಸೋತವರು ಕೂಡ ಇದ್ರು. ಆದ್ರೆ ಇವತ್ತು ಅವ್ರು ಯಾರೂ ಇಲ್ಲಿಲ್ಲ. ಇವತ್ತಿನಿಂದ ಸರಿಯಾಗಿ 100 ವರ್ಷಗಳ ನಂತರ ನಾವು ನೋಡ್ತಿರೋ ಇದೇ ಜಾಗದಲ್ಲಿ ಇನ್ಯಾರೋ ನಿಂತಿರ್ತಾರೆ. ಅವ್ರ ಹತ್ರನೂ ಕನ್ಸಿರುತ್ತೆ, ಅವ್ರ ಬದುಕಲು ಹೋರಾಟ ಇರುತ್ತೆ. ಆಗ ನಮ್ಮ ಅಸ್ತಿತ್ವ ಯಾವುದೋ ಒಂದು ಹಳೆ ಫೋಟೋ ಆಗಿ ಅಥವಾ ಕೆಲವರಿಗೆ ಆಗಾಗ ಕಾಡೋ ಸಣ್ಣ ನೆನಪಾಗಿ, ಒಂದು ವೇಳೆ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ರೆ ಯಾರೂ ಓದದೇ ಇರೋ ಇತಿಹಾಸದ ಪುಟವಾಗಿ ಉಳಿದಿರ್ತೀವಿ. ಕಾಲದ ಮುಂದೆ ಎಲ್ಲರೂ ಶೂನ್ಯ, ಎಲ್ಲವೂ ಶೂನ್ಯ ಅಲ್ವೇ? ಇವತ್ತು ಕೋಟಿ ರೂಪಾಯಿ ಇರೋ ಕೋಟ್ಯಾಧಿಪತಿ ಕೂಡ ಶೂನ್ಯ. 3 ಹೊತ್ತಿನ ಊಟಕ್ಕೋಸ್ಕರ ರಸ್ತೆಯಲ್ಲಿ ಪರಿತಪಿಸ್ತಿರೋ ವ್ಯಕ್ತಿ ಕೂಡ ಶೂನ್ಯ. ಯಾರೇ ಆಗಿದ್ರು, ಯಾವ ಧರ್ಮ ಜಾತಿ ಆಗಿದ್ರು ಕೂಡ ನಾವು ಸೇರೋ ಜಾಗ ಒಂದೇ ಅಲ್ವೇ? ಅದೇ ಸ್ಮಶಾನ. ಹೀಗಿರ್ಬೇಕಾದ್ರೆ ಯಾರ ಮೇಲೆ ದ್ವೇಷ, ಯಾರ ಮೇಲೆ ಕೋಪ, ಯಾವುದ್ರ ಮೇಲೆ ಅಹಂಕಾರ? ನಾವು ಗಳಿಸಿದ್ದು ಕಳೆದಿದ್ದು ಎಲ್ಲಾನು ಇಲ್ಲೇ ಬಿಟ್ಟು ಹೋಗ್ಬೇಕು ಅಂದ್ಮೇಲೆ ದ್ವೇಷ ಯಾಕೆ? ಪ್ರೀತಿ ಮಾತ್ರ ಸಾಕಲ್ವೇ? ಯಾರೋ ನೀನು? ಉಲ್ಲಾಸ್ ಅಂತ. ಉಲ್ಲಾಸ್, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ಇಲ್ಲೇ ದೌದ್ ಮನೆ ರತ್ನಪುರಿಲಿ ನಮ್ಮೂರಲ್ಲಿ ದೌದ್ ಮನೆ ಐತೆ, ತೋರಿಸೋದ ಕರ್ಕೊತಿದ್ದೀನಿ. ನಿಮ್ಮೂರಲ್ಲಿ ದೇವದ ಮನೆನಾ? ಯಾವ ತರ ದೇವ ಹೇಳು ಸರ್. ಮಾಮೂಲಿ ಇಲ್ಲೇ ಪಕ್ಕದಲ್ಲೇ ಸ್ಮಶಾನ ಇರೋದು. ಮಾಮೂಲಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಇದು. ಈಗ ದೌದ್ ಮನೆಗಳಾಗಿದ್ದಾವೆ. ರಾತ್ರಿ ಹೊತ್ತೆಲ್ಲ ಸೌಂಡು, ಅದಕ್ಕೆ ಕರ್ಕೊಂಡಿರ್ತೀನಿ. ಆ ಕಡೆ ಫುಲ್ ಬೇಲಿ ಮುಟ್ಕೊಂಡಿದೆ ಮನೆಗಳಿಗೆ. ಈ ಕಡೆ ಹೋಗ್ಬೋದು, ಆದ್ರೆ ಬೇಡ ಒಂಥರ, ಅಲ್ಲೆಲ್ಲ ಜಾಗ ಎಲ್ಲ ಸರಿ ಇಲ್ಲ ಈಗ. ಅದಕ್ಕೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತಿದ್ದೀನಿ ಸರ್. ನಾ ಓಕೆ, ಗೊತ್ತಿಲ್ಲ, ವೆಯ್ಟ್ ಮಾಡ್ತಿದೀವಿ, ಹೋಯ್ತಿದೀವಿ ದೇವ್ರ ಮನೆಗೆ. ಈಗ ಜಸ್ಟ್ ವೆಯ್ಟ್ ವಾಚ್. ಸ್ಮಶಾನದಲ್ಲಿ ದೆವ್ವ ಇರುತ್ತೇನೋ? ಸರ್, ಸ್ಮಶಾನದಲ್ಲಿ ತುಂಬ ಇರ್ತದೆ. ಯಾರೋ ಹೇಳಿದ್ದು? ಯಾರು ಹೇಳಿದ್ರೆ ಆತ್ಮ ಇರ್ತದೆ. ರಾತ್ರಿ ಹೊತ್ತೆಲ್ಲ ಕೂಗಾಡ್ತಿರ್ತದೆ. ಯಾವ ರಾತ್ರಿ ಹೊತ್ತು ಆತ್ಮ ಕೂಗಾಡುತ್ತಾ? ಆತ್ಮ ಕೂಗಾಡ್ತಿರ್ತದೆ. ಇದೆಲ್ಲ ಸ್ಮಶಾನ ಇದೆ, ಎಲ್ಲ ಕ್ಲೀನ್ ಮಾಡ್ತಾರೆ, ಈಗ ನೀಟಾಗಿ ಮಾಡ್ತಾರೆ. ಈಗ ಕರ್ಕೊಯ್ತಿದ್ದೀನಿ ಸರ್. ನಾ ಅಲ್ಲಿ ಏನೋ ಸ್ವಲ್ಪ ಹೊತ್ತು ಅಷ್ಟೇ ಸರಿಗೆ. ಏನೋ ಹೇಳ್ತಿದ್ಯಾ? ಇಲ್ಲಿ ನ್ಯಾಣಕ ಸತ್ತೋಗ್ಬಿಟ್ಟಿದ್ರು. ಯಾರೋ ಒಬ್ರು ತಾತ ಮನೆಯವರು. ಮನೆಯವರು 1 ವಾರ ಆಗಿತ್ತು ಎಣ. ಈ ಮರದ ಮೇಲೆ? ಈ ಮರದಲ್ಲೇ ನ್ಯಾಣ ಹೋಗಿದ್ರು ಒಬ್ರು ತಾತ. ಮತ್ತೆ ಏನಾಯ್ತು? ಇದೇ ಮರದಲ್ಲಿ ನ್ಯಾಣ ಕೊಂಡಿದ್ದು ಒಬ್ರು ತಾತ. ಏನಾಗಿತ್ತು? ಮಾಮೂಲಿ ಮನೆ ಸಮಸ್ಯೆ, ತೊಂದರೆಗಳಿಂದ ನೇಣಾಕ್ ಬಿಟ್ಟಿದ್ರು, ಏನೋ ಆಗ್ಬಿಡ್ತು ಅಂದ್ಬಿಟ್ಟು. ಆಮೇಲೆ ನೇನಿಲ್ಲ, 1 ವಾರ ಆಗಿತ್ತು ಅಣ್ಣ. ಹಂಗೆ ಇಳಿಸ್ಬೇಕಾದ್ರೆ ಎಲ್ಲ ಕುಸಿಗೋಗ್ಬಿಡ್ತು ಹೊರಗಡೆ ಬಾಡಿ. ಹೌದಾ? ನೀವು ಯಾರು ಮನೇಲಿ ಜಗಳ ಆದ್ರೆ ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ. ಬುದ್ಧಿವಾದ ಹೇಳ್ತಿದ್ಯಾ? ಬುದ್ಧಿವಾದ ಹೇಳ್ತಿದೀನಿ. ಸೂಪರ್, ಕೂಲ್ ಕಲ. ಏನ್ ಹೇಳೋ ಉಲ್ಲಾಸ? ಈಗ ನೋಡಿ, ಕೊನೆಗೂ ಬಂದ್ಬಿಟ್ವಿ ದೇವ್ರ ಮನೆಗೆ. ಎಲ್ಲೈತೆ ದೇವದ ಮನೆ? ಅಲ್ಲೇ ನೋಡಿ, ಇಲ್ಲಿ ಅಲ್ಲೇ ಹೋಯ್ತಿದೀವಿ. ಅಲ್ಲೇ ಹೋಯ್ತಿವಿ ನೋಡಿ. ಈಗ ಡರ್ ಆಯ್ತಾಯ್ತಾ? ಭಯ ಆಯ್ತಾಯ್ತಾ? ಸ್ವಲ್ಪ ಭಯ ಆಯ್ತೈತಿ ನನಗೂ. ಒಂದೇ 2ನೇ ಸಲ ಬರ್ತಾರದು ಇಲ್ಲಿಗೆ. ಟೈಮ್ ಈಗ 12 ಗಂಟೆ ಆಗಿರ್ತದೆ. ದೇವಗಳ ಓಡಾಡೋ ಟೈಮ್, ಓಡಾಡೋ ಟೈಮ್ ಈಗ. ನಾವು ಮೊದ್ಲು ಗಣಪತಿ ಕೂಡಿಸಿದಾಗ ಗರಿ ಎಲ್ಲ ಕಡ್ಕೊಬತ್ತಿಲ್ಲೇ, ಚೂರು ಭಯ ಆಯ್ತಿಲ್ಲಿ. 2ನೇ ಸಲ ಬರ್ತಿದ್ದೀನಿ ಇಲ್ಲಿಗೆ. ನೋಡೋದು ಏನಾಗುತ್ತೆ ಅಂತ ಬೈತಿದ್ವಿ ನೋಡಿ. ಈಗ ಇದನ್ನೇ ದೇವದ ಮನೆ ಅನ್ನೋದು ನೀನು? ಸರ್, ಇಲ್ಲಿ ಇದೆ ನೋಡಿ. ಈಗ ಇಲ್ಲೇನೆ ಜಾಸ್ತಿ ಸೌಂಡ್ ಬರೋದು. ಏನ್ ಶಬ್ದ ಬರುತ್ತೆ? ಮಾಮೂಲಿ ಅಳ್ತಾರ ಸೌಂಡ್ ಬರ್ತದೆ. ಮತ್ತೆಲ್ಲ ಆರ್ಟಿಸ್ಟಿಕ್ ವರ್ಕ್ ಮಾಡೋರು ಯಾರೋ ಮಾಮೂಲಿ ದೆವ್ವಗಳ ಪ್ರೇಮಿಗಳು. ಪೀಕಾಕ್ ನೋಡಿ, ದೆವ್ವ ಅಂದೆ ನೋಡ್ರೆ ಪೀಕಾಕ್ ಹೋಗ್ತಿದೆ. ನೋಡ್ರಿ, ಪೀಕಾಕ್ ಹೋಗ್ತಿದೆ. ಪೀಕಾಕ್ ದೆವ್ವದ ಸ್ವಲ್ಪ ಮಾತಾಡ್ಕೊಂಡಿದೆ. ಹೀಗೆ ನೋಡಿ. ಈಗ ಇದೇ ಮನೆ. ಏನೇನು ಬರ್ದ್ಬಿಟ್ಟವ್ರೆ, ಎಲ್ಲ ಲವರ್ಸ್ ಹೆಸರು ಬರ್ಬಿಟ್ಟವ್ರಲ್ಲ. ಅಡಿಗೆ ಎಲ್ಲ ಮಾಡೋರಕ್ಕಿಲ್ಲ. ಏನೋ ದೆವ್ವದ ಮನೆ ಅಂತ ಕರ್ಕೊಂಡ್ ಬಂದ ನೋಡೋಣ ಅಂತ. ಬಟ್ ಇಲ್ಲಿ ನೋಡಿದ್ರೆ ಮನೆ ಏನೋ ಹಾಳಾಗಿದೆ, ಕೆಟ್ಟೋಗಿದೆ, ಅಂದ್ರೆ ಎಲ್ಲ ಬಿದ್ದೋಗಿದೆ. ಬಟ್ ನಮ್ಮ ಹುಡುಗರ
ಲವ್ ಸ್ಟೋರಿಗಳೆಲ್ಲ ಗೋಡೆಯ ಕಣಕಣದಲ್ಲೂ ಕೂಡ ಸಾರ್ತಿದೆ. ಸೊ ಅದೇ ಥರ ಆರ್ಟಿಸ್ಟಿಕ್ ವರ್ಕ್ಗಳನ್ನು ಕೂಡ ಮಾಡಿದ್ದಾರೆ ಇಲ್ಲಿ. ಬಟ್ ಎನಿವೆ, ಮನೆ ಏನೋ ಹಾಳಾಗಿದೆ, ತೊಂದರೆ ಇಲ್ಲ, ದೆವ್ವ ಬುದ್ಧದ ಕತೆ ಸೆಕೆಂಡ್ರಿ. ಬಟ್ ಆದರೆ ಗೋಡೆಗಳ ಮೇಲೆ ಈ ಥರ ಆರ್ಟಿಸ್ಟಿಕ್ ವರ್ಕ್ ಮಾಡಿರೋದು ಅಷ್ಟು ಸರಿಯಲ್ಲ. ಅದ್ರ ಜೊತೆಗೆ ಕೆಟ್ಟದಾಗೆಲ್ಲ ಬರೆಯೋದು ಎಜುಕೇಟೆಡ್ಸ್ಗಳಲ್ವಾ. ಸೊ ಅಕ್ಷರ ಕಲ್ತಿರೋದು ಒಳ್ಳೆತನಕ್ಕೆ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಕೆಟ್ಟದಕ್ಕೆಲ್ಲ ಕೆಟ್ಟ ವರ್ಡ್ಸನ್ನು ಬರೆಯೋದು, ಕೆಟ್ಟ ಮಾತುಗಳನ್ನ ಬರೆದು ಬಿಟ್ಟ ತಕ್ಷಣ ಏನು ಪ್ಲೆಜರ್ ಸಿಗುತ್ತೆ? ಸೊ ವಿದ್ಯಾರ್ಥಿಗಳೇ ಆಗಲಿ, ಯಾರೇ ಆಗಲಿ, ಅಕ್ಷರ ಕಲ್ತಿರೋರು ದಯವಿಟ್ಟು ಈ ಥರ ಕೆಟ್ಟದಾಗಿ ಬರೆಯೋದನ್ನು ನಿಲ್ಲಿಸಿ. ಯಾಕೆಂದರೆ ಇಲ್ಲಿ ನಾನೇನೋ ಬಂದು ನೋಡಿದೆ, ಅದೇ ಥರ ಎಷ್ಟು ಜನ ಬಂದು ನೋಡ್ತಾರಲ್ವ, ಅವ್ರ ಮೇಲೆ ಇಂಪ್ರೆಷನ್ ಹೋಗುತ್ತೆ. ಈ ಜಾಗ ಕೆಟ್ಟ ಒಂದು ಪದಗಳನ್ನ ಬರೆಯೋದಕ್ಕೆ ಅಥವಾ ಬರೆದಿದ್ದಾರೆ, ಇಲ್ಲಿ ಹೋಗ್ಬಾರ್ದು ಅನ್ನೋ ಫೀಲ್ ಆಗುತ್ತೆ. ಅವ್ರು ಬರೋದು ಬಿಡೋದು ಸೆಕೆಂಡ್ರಿ, ಬಟ್ ಬಂದಾಗ ಆಗೋಂಥ ಬ್ಯಾಡ್ ಇಂಪ್ರೆಷನ್ ಇದೆಯಲ್ಲ, ಅದು ತುಂಬಾನೇ ಡೇಂಜರಸ್. ಸೊ ಬ್ಯಾಡ್ ಒಪಿನಿಯನ್ ಕೊಡೋದ್ರ ಬದಲು ಗುಡ್ ಒಪಿನಿಯನ್ ಕೊಡೋಣ. ರತ್ನಾಪುರಿಲಿ ಒಂದು ವಿಶೇಷತೆ ಏನು ಅಂದ್ರೆ, ಇವನು ಸ್ಮಶಾನ ಅಂತ ಹೇಳ್ತಿದ್ನಲ್ಲ, ಸೊ ಇಲ್ಲಿ ನಮ್ಮ ಹಿಂದೆ ಇರೋದೇ ಸ್ಮಶಾನ. ಈ ಸ್ಮಶಾನದಲ್ಲಿ ಏನಪ್ಪ ವಿಶೇಷತೆ ಅಂದ್ರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ 3 ಜನರ ಸ್ಮಶಾನ ಅಕ್ಕಪಕ್ಕನೇ ಇದೆ. ಸೊ ಯಾವ್ದು ಮುಸ್ಲಿಮ್ಸ್ ಇದು ಮಧ್ಯದಲ್ಲಿ ಇರೋದು ಕ್ರಿಶ್ಚಿಯನ್ಸ್, ಕ್ರಿಶ್ಚಿಯನ್ಸ್ ಪಕ್ಕದಲ್ಲಿ ಇರೋದು ಹಿಂದೂದು 3 ಜನರ ಸ್ಮಶಾನ ಒಂದೇ ಕಡೆ ಇದೆ. ಸೊ ಸರ್ವಧರ್ಮಗಳ ಏಕತೆಯನ್ನ ಸಾರ್ತಿದ್ದಾರೆ ಅಂತ ಅನ್ಕೊಂತೀನಿ. ಏನೋ ನಮ್ಮ ಉಲ್ಲಾಸ ಕತೆ ಹೇಳ್ತಾವನೆ ಕೇಳ್ರಪ್ಪ. ಇಲ್ಲಿ ಮುಸ್ಲಿಂ ಸಮಾಧಿಲಿ ಈಗ ಒಂದ್ ವಾರ, ಒಂದ್ ತಿಂಗಳು ಹಂಗೆ ಯಾರ್ಯಾರು ತೀರೋಗಿರ್ತಾರಲ್ಲ, ಯಾರವ್ರಿಗೆ ಇಷ್ಟವಾಗಿರ್ತಾರಲ್ಲ ಅವ್ರ ಜೊತೆ ಮಾತಾಡಕ್ಕೆ ಅಂತಾನೆ ಬೆಳಗ್ಗೆ ಅವ್ರ ನಮಾಜ್ ಮುಗಿಸ್ಕೊಂಡ್ ಬರ್ತಾರೆ ಮಾತಾಡಕ್ಕೆ. ಮತ್ತೆ ಅದೇ ತರನೇ ಅಲ್ಲಿ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಅವ್ರ ಮನಸ್ಸಿನ ಫುಲ್ ಅವ್ರ ಮನಸ್ಸನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿರಕ್ ಬರ್ತಾರೆ. ಯಾರು ಸತ್ತಿರೋರ ಬದುಕಿರೋರ ಅವ್ರ ಜೊತೆ ಮಾಮೂಲಿ ಅವ್ರ ಜೊತೆ ಅವ್ರ ನೆನಪಿರ್ತದಲ್ಲ, ಅವ್ರು ತುಂಬಾ ದುಃಖದಿಂದ ಇರ್ತಾರಲ್ವಾ, ತೀರೋ ಇರ್ತಾರ, ಈ ತರ ಆಗಿದೆ ಅಂತ ಅವ್ರು ಸ್ವಲ್ಪ ಮನಸ್ಸನ್ನ ಸಮಾಧಾನ ಮಾಡ್ಕೊಳಕ್ಕೋಸ್ಕರ ಅವ್ರು ಬರ್ತಾರೆ ಇಲ್ಲಿಗೆ. ಜಸ್ಟ್ ಸಮಾಧಿಯನ್ನ ವಿಸಿಟ್ ಮಾಡಕ್ ಬರ್ತಾರೆ.